ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಬ್ರೈಡಲ್ ಸೀರೆಗೆ ಗ್ರ್ಯಾಂಡ್ ಆಗಿ ಡಬಲ್ ಸ್ಟೆಪ್ಪಲ್ಲಿ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು 600 700ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬಹುದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೀವು ನೋಡಿ ಚಾರ್ಜಸ್ ಮಾಡ್ಕೋಬಹುದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ರೀತಿಯಾದಂಥ ಬೀಡ್ಸ್ನ ತಗೊಂಡಿದ್ದೀನಿ. ಒಂದು ರೌಂಡ್ ಬಿಗ್ ಬೀಡು ಮತ್ತು ಸ್ಮಾಲ್ ರೌಂಡ್ ಬೀಡು, ಹಾಗೆಯೇ 2 ಕಲರ್ ಜರಿ ದಾರ ಸಿಲ್ಕ್ ಥ್ರೆಡ್ಡು, 6 ಎಳೆ ದಾರ ಸುತ್ತಿಟ್ಕೊಂಡಿರೋದು, ಜರಿ ದಾರ, ಸಿಲ್ಕ್ ಥ್ರೆಡ್ಡು, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 11, ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸು. ಇವಾಗ ಡಿಸೈನು ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಳ್ಳೋಣ. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೊ ಮೊದಲಿಗೆ ನಾವು ಏನು 6 ಎಳೆ ದಾರನ ಸುತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ತಗೊಳ್ಬೇಕು. ಸ್ಯಾರಿ ಸೆರ್ಗು ಆಪೋಸಿಟ್ ಕಲರ್ ದಾರನ ತಗೊಳ್ಬೇಕು. ನಾನಿಲ್ಲಿ ದಾರದ ತುದಿಗೇನು ಗಂಟಾಕಿ ಇಟ್ಕೊಂಡಿಲ್ಲ, ಡೈರೆಕ್ಟಾಗಿ ನಾನು ದಾರನ ಸೀರೆಗೇ ಗಂಟಾಕ್ಕೊಳ್ತೀನಿ. ನೋಡಿ, ಈ ರೀತಿ ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಕೆಳಗಿಂದ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಳ್ಳಿ. ನಂತರ 2 ಗಂಟು ಹಾಕಿ ಟೈಟಾಗಿ ಕಟ್ಕೋಬೇಕು. ಈ ರೀತಿನಲ್ಲಿ ಕಟ್ಕೊಂಡಿದ್ದಾದಮೇಲೆ ಮತ್ತೆ ಅದೇ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ ಡೈರೆಕ್ಟಾಗಿ ಕಂಬನ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. ಹಾಗಾಗಿ ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾವಿಲ್ಲಿ ಸ್ಟಾರ್ಟಿಂಗು 8 ಕಂಬಗಳನ್ನ ಮಾಡ್ಕೋಬೇಕು. ಆ್ಯಂಡ್ ನೀವಿಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಅದನ್ನು ಕೂಡ ಒಂದು ಕಂಬ ಅಂತ ಕೌಂಟ್ ಮಾಡಿಕೊಂಡು ಇನ್ನು 7 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಹತ್ತಿರದಲ್ಲಿ ಒಂದ್ರ ಪಕ್ಕ ಒಂದು ತುಂಬ ಪಕ್ಕ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ಕಂಬಗಳು ಮಲ್ಕೊಂಡಿರೋ ಥರ ಆಗಿಬಿಡುತ್ತೆ. ಕಂಬಗಳು ಸ್ಟ್ರೈಟಾಗಿರಬೇಕು. ಹಾಗಾಗಿ ಲೈಟಾಗಿ ಸ್ವಲ್ಪ ನೀವು ಸ್ಪೇಸ್ ಕೊಡಬೇಕು. ಒಂದು ಕಂಬದ ಪಕ್ಕ ಒಂದು ಕಂಬ ಮಾಡೋದಕ್ಕೆ ಚೂರು ಅಂದರೆ ಅದು ಸ್ವಲ್ಪ ಕಾಣಿಸೋ ಥರ ಇರಬೇಕು, ಕಾಣಿಸ್ದಿಲ್ದಿರೋ ಥರ. ಆ ರೀತಿಯಲ್ಲಿ ನಿಮಗೆ ಬಿಗಿನರ್ಸ್ ಅಂದರೆ ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಇಷ್ಟು ಹೇಳ್ತಾ ಇರೋದು. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದು ಮಾಡ್ಕೊಂಡು ಹೋಗಬೇಕು. ಬಟ್ ಕಂಬಗಳು ಮಲ್ಕೋಬಾರ್ದು ಮತ್ತು ನಾವು ಕೊಟ್ಟಿರೋ ಅಂಥ ಸ್ಪೇಸು ವಿಸಿಬಲ್ ಇರಬಾರ್ದು. 8 ಕಂಬ ಆದಮೇಲೆ ನಾನಿಲ್ಲಿ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೌಂಡ್ ಬೀಡ್ ಕಟಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ ನಂತರ ಲಾಕ್ ಮಾಡಿ ಆಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶೆಟ್ ಕಂಬನೇ ಮಾಡಬೇಕು. ಅಂದರೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಸೀರೆ ಒಳಗಡೆಯಿಂದ ನೀಡಲ್ನ ಎತ್ಕೊಂಡು ದಾರನ ಮೇಲಕ್ಕೆ ಎತ್ಕೊಳ್ಳಿ. ಆನಂತರ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, 2 ಮಾಡ್ಕೋಬೇಕು. ಇದು ಡಬಲ್ ಕ್ರೋಶೆಟ್ಟು. ಸೊ ಇದೇ ರೀತಿ ಸೇಮ್ ಇಲ್ಲೂ ಅಷ್ಟೇ 8 ಕಂಬಗಳನ್ನ ಮಾಡ್ಕೋಬೇಕು. ನಾವು 8 ಕಂಬ ಹಾಕಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು. 8 ಕಂಬ ಮಾಡ್ಕೋಬೇಕು, ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ಫಸ್ಟ್ ಸ್ಟೆಪ್ಪು ಪೂರ್ತಿ ಮಾಡ್ಕೊಂಡು ಹೋಗಬೇಕು. ಸ್ಯಾರಿ ಪೂರ್ತಿ ಫಸ್ಟ್ ಸ್ಟೆಪ್ ಈ ರೀತಿನಲ್ಲಿ ಬರುತ್ತೆ ನಮಗೆ. ಸೊ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿನಲ್ಲಿ ಮಾಡ್ಕೊಂಬರೋಣ. ನೋಡಿ 8 ಮತ್ತು ನಾನು ಹೇಳ್ದಾಗೆ ಈಗ ಸೊ ಒಂದ್ರ ಪಕ್ಕ ಒಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿನಲ್ಲಿ. ಆಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಬೀಡನ್ನ ಲಾಕ್ ಮಾಡಬೇಕು. ನಂತರ ಡಬಲ್ ಕ್ರೋಶೆಟ್ ಕಂಬನ ಕಂಟಿನ್ಯೂ ಮಾಡಬೇಕು. ಮತ್ತು ಬೀಡ್ ನೋಡಿ ನೀವು ಜಾಗ ಅದು ಏನು ಸ್ಪೇಸ್ನ ನಾವು ಕೊಡ್ತೀವಲ್ವ ಅಲ್ಲಿ, ಸೊ ಅದನ್ನು ನೋಡಿ ನಾವು ಸ್ಪೇಸ್ನ ಕೊಡಬೇಕು. ತುಂಬಾ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಬೀಡ್ ಕರೆಕ್ಟಾಗಿ ನೋಡಿಕೊಂಡು ಎಷ್ಟು ಗ್ಯಾಪ್ ಬರುತ್ತೆ ಅಂತ ನೋಡಬೇಕು. ಯಾಕೆಂದರೆ ಕಂಬ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು. ಸೊ ಅದನ್ನು ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಬರೋಣ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿನಲ್ಲಿ ಕಾಣಿಸುತ್ತೆ. ಇದೇ ರೀತಿ
ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಇವಾಗ ಸ್ಯಾರಿ ಪೂರ್ತಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ನಾನಿಲ್ಲಿ ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ, ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನಿವಾಗ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೋಸ್ಕರ. ಸೊ ಎರಡೇ ಸ್ಟೆಪ್ಪಲ್ಲಿ ನಾವು ಗ್ರ್ಯಾಂಡಾಗಿ ಮಾಡ್ಕೋಬೋದು. ಸೇಮ್ ಇಲ್ಲೂ ಅಷ್ಟೇ 6 ಎಳೆ ದಾರ ಸುತ್ತಿಟ್ಕೊಂಡಿರೋವಂಥ ದಾರನ ನಾನು ದಾರದ ತುದಿಗೇನು ಗಂಟು ಹಾಕಿಟ್ಕೊಂಡಿಲ್ಲ, ಡೈರೆಕ್ಟಾಗಿಯೇ ಇಲ್ಲಿ ಸೀರೆಗೇ ನಾವು ಗಂಟು ಹಾಕ್ಕೊಳ್ಳೋ ಅಂಥದ್ದು. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಬ್ಯಾಲೆನ್ಸ್ ಮಾಡಿಕೊಂಡು ನಾವಿಲ್ಲಿ ಏನು ಈಗ ಆಲ್ರೆಡಿ ಡಿಸೈನ್ ಮಾಡಿರ್ತೀವಲ್ಲ, ಕಂಬ ಮಾಡಿದ್ದೀವಲ್ಲ, ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿದ್ದೀನಲ್ಲ, ಅಲ್ಲಿಗೆ ಈ ದಾರನ ಗಂಟು ಹಾಕ್ಕೊಳ್ಬೇಕು. ಆ ಜಾಗಕ್ಕೆ ದಾರನ ಗಂಟು ಹಾಕ್ಕೊಳ್ಬೇಕು. ಮೊದಲಿಗೆ ಒಂದು 2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳೋಣ. ಕಟ್ಕೊಂಡಿದ್ದಾದಮೇಲೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಂದರೆ ಸೇಮ್ ಜಾಗಕ್ಕೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಸೇಮ್ ಜಾಗದಲ್ಲಿ ಒಂದು ಲಾಕ್ ಬರುತ್ತೆ. ಅದಾದಮೇಲೆ ಒಂದೊಂದು ನಿಮಗಲ್ಲಿ ಕಂಬದ ಮೇಲೆ ಒಂದೊಂದು ಎಣೆ ಜಡೆನಲ್ಲಿ ಎಣೆದಿರ್ತೀವಲ್ಲ, ಆ ರೀತಿಯಲ್ಲಿ ಕಾಣಿಸ್ತಾ ಇರುತ್ತಲ್ಲ ಎಣೆಗಳು, ಆ ಎಣೆ ಮೇಲೆ ಒಂದೊಂದು ಹೋಲ್ಸ್ಗೆ ಒಂದೊಂದು ಲಾಕ್ ಮಾಡ್ಕೊತಾ ಬರಬೇಕು. 4 ಲಾಕ್ನ ಮಾಡ್ಕೊಳ್ಳೋಣ, 4 ಅಥವಾ 5 ನೋಡಿ. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಕಂಬನ ಹಾಗೇ ಸ್ಪೇಸ್ ಬಿಟ್ಟಿದ್ದೀನಿ, ಒಂದು ಕಂಬ ಗ್ಯಾಪ್ ಕೊಟ್ಬಿಟ್ಟು 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿ ಲೆಫ್ಟಲ್ಲೂ ಅಷ್ಟೇ ಒಂದು ಕಂಬ ಸ್ಪೇಸ್ ಬಿಟ್ಬಿಡಬೇಕು. 2ನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ರೈಟಲ್ಲೂ ಒಂದು ಕಂಬ ಗ್ಯಾಪ್ ಕೊಟ್ಟಿದ್ದೀನಿ, ಲೆಫ್ಟಲ್ಲೂ ಕೂಡ ಒಂದು ಕಂಬ ಗ್ಯಾಪ್ ಕೊಟ್ಟಿದ್ದೀನಿ. ಅದಾದಮೇಲೆ 3 ಅಥವಾ 4 ಲಾಕ್ಗಳನ್ನ ಮಾಡ್ಕೊಳ್ಳೋಣ. ಅಂದರೆ ನಾನಿಲ್ಲಿ ಟೋಟಲಾಗಿ 3 ಲಾಕ್ ಮಾಡ್ಕೊಂಡಿದ್ದೀನಿ. 3 ಲಾಕ್ ಆದಮೇಲೆ ನೋಡಿ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ಟು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ಏನು ಅಲ್ಲಿ ಬೀಡನ್ನ ಆ್ಯಡ್ ಮಾಡಿದ್ವಲ್ಲ, ಆ ಬೀಡನ್ನ ಲಾಕ್ ಮಾಡಿ, ಬೀಡ್ ಹಿಂದೆ ಒಂದು ಥ್ರೆಡ್ ಲೈನ್ ಇರುತ್ತೆ ಅಲ್ಲ ಲಾಕ್ ಮಾಡಿದಾಗ, ಆ ಥ್ರೆಡ್ ಲೈನ್ನ ನಾವು ಇವಾಗ ಆರ್ಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಅಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಬೇಕು. 2 ಕಂಬ ಮಾಡ್ಕೊಂಡಾದ್ಮೇಲೆ ನೋಡಿ, ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿರೋದು. 2 ಕಂಬ ಮಾಡಿದ್ಮೇಲೆ 3 ಚೈನ್ಗಳನ್ನ ಹಾಕ್ಕೊಂಡು ಆ 2 ಕಂಬನ ಸೇರಿಸ್ಬಿಟ್ಟು ಲಾಕ್ ಮಾಡಬೇಕು. ನಂತರ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ಮಾಲ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆಟ್ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ. ಅದಾದಮೇಲೆ ಆ ಥ್ರೆಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಿದಾಗ ನೀಡಲ್ ಮೇಲೆ 4 ಎಳೆ ದಾರ ಇರುತ್ತೆ. 2 1 2 1 2 1 3 ಬಾರಿ ತೆಗೆಯೋದು ಟ್ರಿಪಲ್ ಕ್ರೋಶೆಟ್. ಇದೇ ರೀತಿ 2 ಕಂಬ ಮಾಡಬೇಕು. 3 ಚೈನ್ಗಳನ್ನ ಹಾಕಬೇಕು. ಆ 2 ಕಂಬನ ಸೇರಿಸಿ ಲಾಕ್ ಮಾಡಬೇಕು. ನಂತರ ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ನಾವು ಆರ್ಚ್ನ ಮಾಡ್ಕೊಂಡು ಹೋಗಬೇಕು. ತುಂಬ ಹೆವಿಯಾಗಿ ಬೀಡ್ ಹಾಕಿ ಮಾಡುವಂಥದ್ದು ಬೇಡ. ಅಂದರೆ ನಾರ್ಮಲಾಗಿ ಆರ್ಚ್ ಮಾಡ್ತೀವಿ ಅಥವಾ ಪಿಕೋ ಮಾಡ್ತೀವಿ ನಾರ್ಮಲಾಗಿ, ಅಥವಾ ನಾರ್ಮಲ್ ಸುಮ್ಮನೆ ಹೆಣ್ಕೊಳೋದು, ಅದು ಬೇರೆ. ಬಟ್ ಈ ರೀತಿ 2 ಕಂಬನ ಹಾಕಿ 2ನ್ನ ಒಂದು ಪಿಕೋ ಮಾಡಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡೋದು, ಅದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಆರ್ಚ್ ನಿಮಗೆ ಕಂಪ್ಲೀಟ್ ಆದಮೇಲೆ. ಸೊ ನೋಡಿ, ಈ ರೀತಿನಲ್ಲಿ 5 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಇವಾಗನೂ ಅಷ್ಟೇ ನೋಡಿ, 3 ಬಾರಿ ಲಾಕ್ ಮಾಡಬೇಕು ನಾವಿವಾಗ. ಸೊ 3 ಬಾರಿ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಅಂದರೆ ನೀವೀಗ ರೈಟಲ್ಲಿ ಎಷ್ಟು ಕಂಬಕ್ಕೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡಿರ್ತೀವಿ ಅನ್ನೋದು ನೋಡಿಕೊಂಡು ಲೆಫ್ಟಲ್ಲೂ ಕೂಡ ಅಷ್ಟೇ ಕಂಬಕ್ಕೆ ಆರ್ಚ್ ಮಾಡಬೇಕು. ಅಂದರೆ ನಾನಿವಾಗ 3
4 ಕಂಬದ ಬಿಟ್ಟು ನಾನು ಆರ್ಚ್ ಮಾಡಿದ್ದೆ. ಸೊ ಹಾಗಾಗಿ 4 ಕಂಬಕ್ಕೇ ಲೆಫ್ಟಲ್ಲಿ ಬಿಟ್ಟು 5ನೇ ಕಂಬದ ಮೇಲೆ ಲಾಕ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ 2 ಲಾಕ್ ಮಾಡಿಬಿಟ್ಟು 4 ಚೈನ್ ಹಾಕ್ಕೊಳ್ಬೇಕು ಬೀಡ್ ಕೆಳಗಡೆಗೆ. 4 ಚೈನ್ ಹಾಕಿದ್ಮೇಲೆ ಬೀಡ್ ಪಕ್ಕದಲ್ಲಿ ಒಂದು ಕಂಬನ ಸ್ಪೇಸ್ ಕೊಟ್ಟು 2ನೇ ಕಂಬದ ಮೇಲೆ ಲಾಕ್ ಮಾಡಿದ್ದೀನಿ. 2ನೇ ಕಂಬದ ಮೇಲೆ ಲಾಕ್ ಮಾಡಿ 3 ಬಾರಿ ಲಾಕ್ ಮಾಡ್ಕೋಬೇಕು. 3 ಅಥವಾ 2 ಬಾರಿ ನೀವು ಆರ್ಚು ನೋಡಿ ಮಾಡ್ಕೊಳ್ಳೋದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಕಂಬ ಬಿಟ್ಟರೆ ಆರ್ಚ್ ನಮಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಒಂದು ಆರ್ಚ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಳ್ತಾ ಬರಬೇಕು. ನಾನಿಲ್ಲಿ ನೋಡಿ 8 ಕಂಬಗಳನ್ನ ಹಾಕಿರ್ತೀವಲ್ವ. ಸೊ ನಾನಿಲ್ಲಿ ಮಧ್ಯದಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಕೊಡ್ತೀವಲ್ಲ, ಅಲ್ಲೂ ಕೂಡ ಅಷ್ಟೇ ಒಂದೊಂದು ಕಂಬ ಗ್ಯಾಪ್ ಕೊಟ್ಟಿದ್ದೀನಿ. ಆರ್ಚ್ ಮಾಡುವಾಗ 4 ಕಂಬಗಳನ್ನ ಸ್ಪೇಸ್ ತೊಗೊಂಡಿದ್ದೀನಿ ಆರ್ಚ್ ಮಾಡೋದಕ್ಕೆ. ಆದರೆ ನಾವಿಲ್ಲಿ ಡಬಲ್ ಕ್ರೋಶೆಟ್ ಮಾಡೋದಾದರೆ ಓಕೆ, ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇರೋದ್ರಿಂದ 4 ಕಂಬಗಳ ಸ್ಪೇಸ್ ಬೇಕು. ನೀವು ಡಬಲ್ ಕ್ರೋಶೆಟ್ ಮಾಡೋದಾದರೆ ಸೇಮ್ ಡಿಸೈನ್ ನೀವು ಡಬಲ್ ಕ್ರೋಶೆಟ್ ಕೂಡ ಮಾಡ್ಬೋದು ಕಂಬನ. ನೀವು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ಳೋದಾದರೆ 3 ಕಂಬನ ಮಾತ್ರ ತಗೊಳ್ಳಿ ಆರ್ಚ್ ಮಾಡೋದಕ್ಕೆ. ಬೇಸ್ ಲೈನ್ದು 3 ಕಂಬಗಳನ್ನ ತಗೊಳ್ಬೇಕಾಗುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶೆಟ್ಟು ಟ್ರಿಪಲ್ ಕ್ರೋಶೆಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಆರ್ಚ್ ನೀವು ನೋಡಿ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಂಬನ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ಮಧ್ಯದಲ್ಲಿ ನಾವೇನು ಸ್ಪೇಸ್ ಕೊಟ್ಟಿದ್ದೀವಿ ಅಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ಸೊ ಆರ್ಚ್ಗಳು ನೋಡಿ ಈ ರೀತಿಯಲ್ಲಿ ಒಂಥರ ಫ್ಲವರ್ದು ಪೆಟಲ್ಗಳ ಥರ ಕಾಣುತ್ತೆ. ಪಿಕೋ ಪೆಟಲ್ಸ್ ಕಂಬೈನ್ ಮಿಕ್ಸ್ಡಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ತೋರಿಸ್ತೀನಿ. ಯೆಲ್ಲೋ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು. ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಮಧ್ಯದಲ್ಲಿ ಏನು ಸ್ಪೇಸ್ ಕೊಟ್ಟಿದ್ವಿ ಅದಕ್ಕೆ 167 ದಾರ ತೊಗೊಂಡು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಸೊ ನಾವು ಫಸ್ಟ್ ಲೈನಲ್ಲಿ ಫಸ್ಟ್ ಸ್ಟೆಪ್ ಎಂದಿರ್ತೀವಿ ಆ ಕಲರ್ ಥ್ರೆಡ್ಡಿಂದ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೊ 167 ದಾರ ಡಬಲ್ ಮಾಡಿದಾಗ ನಿಮಗೆ 327 ದಾರ ಆಗುತ್ತೆ. ಸೊ ಈ ರೀತಿಯಲ್ಲಿ ಇದೆ ಕಂಪ್ಲೀಟ್ ಡಿಸೈನು. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆ ಡಿಸೈನ್ ಹೇಗಿತ್ತಂತ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.